त्यज के अभिमान हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान हरि गान गाओ। हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಲೆಟ್ ಅಸ್ ಪ್ರೊಸೀಡ್ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಚಾಟ್ನಲ್ಲಿ ಟೈಪ್ ಮಾಡಿ ಕಳಿಸಿದರು ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ಚಾಟಲ್ಲಿ ಒಬ್ಬರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ರಾಮಾಯಣ ಯಾವ ಬುಕ್ ಅನ್ನು ಓದ್ಬೇಕು ಅಂತ ಕೇಳ್ತಿದಾರಣ್ಣ. ಅವರು ಗೀತಾ ಪ್ರೆಸ್ ಗೋರಖ್ಪುರ್ ಇಂದ ಪಬ್ಲಿಷ್ ಮಾಡಿದ್ದಾರೆ ಸಾಕಷ್ಟು. 18 ಪುರಾಣಗಳು ವೇದವ್ಯಾಸ ಬರೆದಿರೋದು. ಅವ್ರ ಹತ್ರದಿಂದ ರಾಮಾಯಣವನ್ನು ತಗೊಂಡು ಓದ್ಬೋದು. ಧನ್ಯವಾದಗಳು ಅಣ್ಣ. ಒನ್ ಕ್ವಶನ್ ಫ್ರಮ್ ಲಾಸ್ಟ್ ಚಾಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಮದುವೆಯಾಗಿ ಮಕ್ಕಳು ಮಾಡಿಕೊಳ್ಳದೇ ಇರುವುದರಿಂದ ಏನಾದರೂ ದೋಷ ಆಗುತ್ತದೆಯಾ? ಅಂಡ್ ಒನ್ ಮೋರ್ ಫಾಲೋ ಅಪ್ ಕ್ವಶನ್ ಅಣ್ಣ, ತಂದೆ ತಾಯಿಗೆ ಅನಾರೋಗ್ಯ ಇದ್ದರೆ ಅದು ಮಕ್ಕಳಿಗೂ ಬರುತ್ತಾ ಅಣ್ಣ ಅಂತ ಕೇಳ್ತಾರೆ. ನೋಡಿ, ಮದುವೆ ಮಾಡೋದು ಆಕ್ಚುಲ್ ಆಗಿ ಕನ್ಯಾದಾನ ಅಂತ ಅದಕ್ಕೆ ಹೆಸರು. ಕನ್ಯಾದಾನ ಅಂದ್ರೆ ಯು ಆರ್ ಬ್ರಿಂಗಿಂಗ್ an atma to this world. So if you don't want children, you are obstructing that atma coming into this world. That is a sin. That is papa. That is.
You are knowingly doing that mistake. If you do a mistake unknowingly, ಕ್ಷಮೆ ಇದೆ ಭಗವಂತನಿಂದ. ಬಟ್ ಇದು ಗೊತ್ತಿದ್ದು ನೀವು ನಿಮ್ ಸುಖಕ್ಕೋಸ್ಕರ ನೀವು ಇದನ್ನ ಮಾಡ್ತಾ ಇದ್ದೀರಾ. ಸೊ ಇಟ್ ಈಸ್ ಅ ಸೆಲ್ಫಿಶ್ ಅಂಡ್ ಇಟ್ ಈಸ್ ಅ ಪಾಪ. ಇಟ್ ಈಸ್ ತಂದೆ ತಾಯಿ ಅವರು ಕರ್ಮ ಅವರು ಅನುಭವಿಸ್ತಾರೆ, ನೀವು ನಿಮ್ ಕರ್ಮವನ್ನು ಅನುಭವಿಸ್ತೀರಾ. ನೀವು ತಂದೆ ತಾಯಿ ಕರ್ಮ, ಇಟ್ ಇಸ್ ನೋನ್ ಆಸ್ ಪ್ಯಾರೆಂಟಲ್ ಕರ್ಮ. ಅದು ಸ್ವಲ್ಪ ನಮ್ಗೆ ಎಫೆಕ್ಟ್ ಇದ್ದೇ ಇರ್ತದೆ. ಅದು ವಿ ಕ್ಯಾನ್ ನಾಟ್ ಅವಾಯ್ಡ್. ನಾವು ಅದನ್ನ ಅನುಭವಿಸಲೇಬೇಕು ನಾವು. ಧನ್ಯವಾದಗಳು ಅಣ್ಣ. ಯೂಟ್ಯೂಬ್ ಅಲ್ಲಿ ಒಬ್ಬರು ಅಣ್ಣ ಪ್ರಶ್ನೆ ಕೇಳ್ತದ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ರಿಯಾಕ್ಟಿಂಗ್ ಟು ಎನಿ ಸಿಚುವೇಶನ್ ವಿಲ್ ಅಟ್ರಾಕ್ಟ್ ಕರ್ಮ ಆರ್ ಜಸ್ಟ್ ಇಗ್ನೋರಿಂಗ್ ಥಿಂಗ್ಸ್ ಇಸ್ ದ ಬೆಟರ್ ಟು ಅವಾಯ್ಡ್ ಕರ್ಮ ಅಂತ ಕೇಳ್ತಾರೆ ಅಣ್ಣ. Ignoring is the best solution, or moving away from that situation or from that place is another advice given. Trying to react, you will attract karma to you. ಧನ್ಯವಾದಗಳು. ಅಣ್ಣ ಯೂಟ್ಯೂಬ್ ಅಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, by just doing materialistic life without doing meditation, anyone can attain Parabrahma Loka ಅಂತ ಕೇಳ್ತಿದ್ದಾರೆ. ಇಲ್ಲ, ಆಗಲ್ಲ. ಧ್ಯಾನ is a must. ಧನ್ಯವಾದ. Dhyana is the highest form of prayer by which you go back to your home, Parabrahma Loka. ಧನ್ಯವಾದಗಳು. By doing just material activity throughout your life, you will be coming in this cycle of birth and death continuously. ಧನ್ಯವಾದಗಳು ಅಣ್ಣ. ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. Why Lord Ram blessed even to evil people during Ramayana to get the power during Kali Yuga? He is Dharma Swarupa. At that moment, whatever is prevailing as Dharma, whoever comes to him, he gave them the boon. See, for example, Chaturmukha Brahma, even though an Asura comes and does tapas, and by that virtue of that tapas, Chaturmukha Brahma presents himself before him and asks what boon you want. And he grants that boon because that is Dharma. It is. He cannot say no. Satara, Sri Rama is Purushottama. He is Dharma Swarupa. He is a perfect human being. So whoever came after the war, he granted them the boon. He was impartial. He was. Both the Vanaras and the Asuras, he granted them boons without a second thought. ಧನ್ಯವಾದ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಆರ್ ದ ಡ್ಯೂಟೀಸ್ ಆಫ್ ಹ್ಯೂಮನ್ ಟು ಪರ್ಫಾರ್ಮ್ ಆನ್ ಅರ್ತ್ ಅಂತ ಕೇಳ್ತಾರೆ. The rishis have laid down in Sanatana Dharma how a human being has to live. ಅದು ತಿಳ್ಕೊಂಡ್ರೆ ಅದನ್ನ ಪ್ರಕಾರ ಅವರು ಇರಬೇಕು. ಅದೇ ಮೊದಲು ಬಂದು ಧ್ಯಾನ ಮಾಡಬೇಕು 24 ನಿಮಿಷ ಡೈಲಿ. ಆಮೇಲೆ ದಾನವನ್ನು ಮಾಡಬೇಕು. ಆಮೇಲೆ ಧರ್ಮವನ್ನು ಆಚರಿಸಬೇಕು. ಸನಾತನ ಧರ್ಮ ಒಳ್ಳೇದೇ ಮಾಡಿ ಒಳ್ಳೇದೇ ನೆನೆಯಿರಿ ಅಂಡ್ ಹ್ಯಾವ್ ಕೈಲಾಸ ಅರೆ ವೈಕುಂಠ ಇನ್ ಯುವರ್ ಮೈಂಡ್ ಆಲ್ವೇಸ್. ಈ ಮೂರನ್ನು ನಿಷ್ಠೆಯಿಂದ ಮನಸ್ಸ ವಾಚ ಕಾಯ ಬಾಡಿ ಮೈಂಡ್ ಇಂಟೆಲೆಕ್ಟ್ ಅಲ್ಲಿ ಇದನ್ನ ಎವ್ರಿ ಡೇ ಇನ್ ಯುವರ್ ಲೈಫ್ ಯು ಶುಡ್ ಫಾಲೋ ಇಟ್, ಅಡಾಪ್ಟ್ ಇಟ್. ಧನ್ಯವಾದಗಳು. ವಾಲಿ ಅಣ್ಣ ಮಾತಾಡಿ.
ಅಣ್ಣ ನಮಸ್ತೆ. ನಮಸ್ತೆಪ್ಪ, ಹೇಳಿ. ಅಣ್ಣ ನಾಳೆ ಏಕಾದಶಿ ಇದೆಯಲ್ಲ ಅಣ್ಣ, ಅದು ಬೇವಿನ ಸೊಪ್ಪಿಂದು ವ್ರತ ಇತ್ತು, ಹೇಗ್ ಮಾಡೋದು? ಅದು ತಗೊಳ್ಳಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಒಂದು ರಥ, ಅದು ಒಂದು ರಥ. ಅದು ಶ್ರೀ ಕೃಷ್ಣಾರ್ಪಣ ಹೇಳ್ಬಿಟ್ಟು ಅವನಿಗೆ ಸಮರ್ಪಣೆ ಮಾಡಿಬಿಟ್ಟು ಅದನ್ನ ತಗೊಳ್ಳಿ. ಆ ಬೇವಿನ ಸೊಪ್ಪು ಏನ್ ತೊಂದರೆ ಇಲ್ಲ. ನಮಸ್ತೆ. ನಮಸ್ತೆ. ಧನ್ಯವಾದಗಳು. ಅಣ್ಣ, one more question from everyone. Namaste Satish Anna. Having puja room is necessary for every home or put one lamp is enough ಅಂತ ಕೇಳ್ತಾರೆ. See, the manas is your actual puja room. In that, you place the divinity there and you pray manasikವಾಗಿ. That is the best way of doing daily puja. Puja room is not necessary actually. ಬಟ್ ವಾಸ್ತು ಪ್ರಕಾರ ಒಂದು ಪೂಜಾ ರೂಮ್ ಇರ್ಬೇಕು ಒಂದು ಮನೆಗೆ. ಅದು ನಿಮ್ ಕೈನಲ್ಲಿ ಆಗಿಲ್ಲ ಅಂದ್ರೆ ನಿಮ್ಮ ಮನಸ್ಸನ್ನೇ ಪೂಜಾ ರೂಮ್ ಮಾಡ್ಕೊಂಡು ಅದ್ನಲ್ಲಿ ಭಗವಂತನ ಸ್ಥಾಪಿತ ಮಾಡ್ಕೊಂಡು ಡೈಲಿ ಆರಾಧನೆ ಮಾಡಿ. ಧನ್ಯವಾದಗಳು. One more question from YouTube. Namaste Satish Anna. Guru Amara said anything about Avadhuta Siddhapaji ಅಂತ ಕೇಳ್ತಿದ್ದಾರೆ. ಇಲ್ಲ ಅವ್ರೇನು ಹೇಳಿಲ್ಲ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಿಶಾಲ ಅಕ್ಕ ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಕೇಳಿಸ್ತಿದೀಯಾ? ಹಾ, ಕೇಳಿಸ್ತದೆ, ಮಾತಾಡಿ ಅಕ್ಕ. ನಮಸ್ಕಾರ ಅಣ್ಣ. ಹೇಳಿ. ನಮಸ್ತೆ. ಅಣ್ಣ ಆರಾಮಿದ್ರಾ? ಅಣ್ಣ ಆರಾಮ. ನನಗೆ ನೀವ್ ಹೇಳಿದ್ರಿ, ನಾನು ಚಿತ್ರದುರ್ಗದಿಂದ ಫೋನ್ ಮಾಡಿದ್ನಲ್ಲ, ನೀವು ಬೆಳಗಿನ ಜಾವ 3:30 ಎದ್ದು ಹಿಂಗ್ ಪ್ರೇಯರ್ ಮಾಡ್ರಿ ಅಂತ ಮಾಡ್ತಾ ಇದ್ದೀನಿ ಅಣ್ಣ. ನನಗೆ ಪೀರಿಯಡ್ಸ್ ಇದ್ದಾಗ ಮಾಡ್ಬೋದಾ ಅಥವಾ ಹೆಂಗೆ ಅಣ್ಣ? ಅಮರ ಅವ್ರದ್ದು ಧ್ಯಾನ ಮಾಡ್ಬೋದಮ್ಮ. ಪೀರಿಯಡ್ಸ್ ಇರುವಾಗ ಏನ್ ತೊಂದ್ರೆ ಇಲ್ಲ. ಅಣ್ಣ ನನಗೆ ಇದು ರಾಮನವಮಿ ಇತ್ತಲ್ಲ, ನಿನ್ನೆ ರಾಮನವಮಿ ಇತ್ತಲ್ಲ, ನನಗೆ ನಾನು 3:30 ಎದ್ಬಿಟ್ಟು ಪ್ರೇಯರ್ ಮಾಡಿ ನನಗೆ ದರ್ಶನ ಕೊಡ್ಲೇಬೇಕು ಅಂತಂದು ಹೇಳಿ ಮಲ್ಕಂಡೆ. ಪ್ರೇಯರ್ ಮಾಡ್ಬಿಟ್ಟು ನಮ್ಮೂರಲ್ಲಿ ಹಳ್ಳಿಯಲ್ಲಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಒಂದೊಂದ್ಸರಿ ದೇವ್ರನ್ನ, ಆಂಜನೇಯ ಸ್ವಾಮಿ ಹಿಂಗೆಲ್ಲನ. ನಮ್ಮನೆ ಹತ್ರ ಬರ್ತಿದ್ದಂಕಲೆ ನಮ್ಮನೆ ಒಳಗೆ ವಿಗ್ರಹ ಬಂದು ನಮ್ಮ ಅಪ್ಪಾಜಿಗೆ ಹಿಂಗೆ ಬಡದ್ರು. ಆಮೇಲೆ ನನ್ ಕಡೆ ನೋಡಿ ಒಂಥರ ಸಾಫ್ಟ್ ಕಾರ್ನರ್ ಅಲ್ಲಿ ಅಷ್ಟಕ್ ಮುಗೀತದು ಕನ್ಸು. ಒಳ್ಳೇದಮ್ಮ, ಭಗವಂತ ದರ್ಶನ ಕೊಟ್ಟಿದ್ದಾನಲ್ಲ, ಇನ್ನೇನ್ ನೀವು ಕೇಳಿದಕ್ಕೆ. ಮತ್ತೆ ಇವತ್ತು ಹಂಗೆ ಅನ್ಕಂಡೆ, ನನಗೆ ದರ್ಶನ ಆಗ್ಬೇಕು ನಿಮ್ದು ಅಂತಂದು. ವೈಟ್ ಬಟ್ಟೆ ಹಾಕೊಂಡಿದ್ದಾರೆ, ಋಷಿಗಳ ತರ ಇದಾರ ಅವರು. ನಾವು ಒಂದ್ ಶೀಟ್ ತರ ಕೆಳಗಡೆ ನಾನ್ ನಿಂತಿದ್ದೀನಿ, ಪ್ಲಾಸ್ಟಿಕ್ ಚೇರ್ ಇದಾವ, ಒಂದ್ರ ಮೇಲೆ ಒಂದ್ ಸೇರ್ಸಿದೀವಿ ನಾವು. ಋಷಿಗಳು ನಮ್ ಕಡೆಗ್ ಬಂದ್ರೆ ನಾವ್ ಚೇರ್ ಹಾಕ್ಬೇಕು ಅಂತ ತೆಗೆದ್ರೆ ನನಗೆ ಕೆಲವು ಚೇರ್ ಮಾತ್ರ ಒಳ್ಳೆ ಸಿಕ್ಕಿದಾವೆ, ಅದನ್ನ ಹಾಕಿದ್ವಿ. ಇನ್ನು ಕೆಲವು ಹುಡ್ಕಕ್ಕೆ ಹಾಕೋಣ ಅಂತ ಕೆಲವು ಚೇರ್ ತೆಗಿತಿದೀವಿ, ಅವು ಮುರಿದೋಗಿದಾವೆ, ಸರಿಯಾಗಿ ಸಿಕ್ತಿಲ್ಲ ನನಗೆ. ಒಬ್ರು ಋಷಿ ಅಲ್ಲ ಅಣ್ಣ ಅವ್ರಿದ್ದಿದ್ದು, ಜಾಸ್ತಿ ಜನ ಇದ್ರು. ಅಷ್ಟೊತ್ತಿಗೆ ಅದು ಕನಸು ನನಗೆ ಅಷ್ಟೇ ಕಾಣಿಸಿದ್ದು. ಒಳ್ಳೆ ಡಿವೈನ್ ಎಕ್ಸ್ಪೀರಿಯನ್ಸ್ ಆಗಿದೆಮ್ಮ. ಅವ್ರು ಬಂದು ಹೋಗಿದ್ದಾರೆ. ಕೆಲವು ಸಮಯದಲ್ಲಿ ಇವರೆಲ್ಲ ಸಂಚಾರ ಮಾಡ್ತಾರೆ. ನನಗೆ ಜಾಸ್ತಿ ದಿನ ಆಗಿಲ್ಲ ಅಣ್ಣ. ಒಳ್ಳೇದಮ್ಮ, ಸಂಚಾರ ಮಾಡುವಾಗ ನಿಮ್ ಕಡೆ ಬಂದು ಅವ್ರ ದರ್ಶನ ಕೊಟ್ಟು ಹೋಗಿದ್ದಾರೆ, ಆಶೀರ್ವಾದ ಮಾಡ್ಬಿಟ್ಟು. ಅಣ್ಣ ಮತ್ತೆ ನಾನು ಅದೇ ಮಗಳು ವಿಚಾರವಾಗಿ ನಾನು ಆಕೆ ಸ್ಟಡೀಸ್ ಎಲ್ಲ ಹಿಂದಕ್ಕೆ ಆಗ್ಬಿಟ್ಟಿದೆ, ಸರಿಯಾಗಿ ಓದ್ತಿಲ್ಲ, ಈಗ SLC ಇದ್ದಾಳೆ ಅಂತಂದೆ. ಮತ್ತೆ ನಮ್ಮ ಮನೆಯವ್ರದ್ದು ಒಂದ್ ಸ್ವಲ್ಪ ಹಿಂಗೆಲ್ಲ ಕೆಟ್ಟ ಹ್ಯಾಬಿಟ್ ಇದೆ ಅನ್ನೋದಕ್ಕೆ ನೀವು ಪ್ರೇಯರ್ ಮಾಡಮ್ಮ ಅಂತ ಹೇಳಿದ್ರಿ ನೀವು.
ಅದ್ರ ವಿಚಾರವಾಗಿ ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ಅಣ್ಣ. ಮತ್ತೆ ಹೊರಗಡೆ ಏನಾದ್ರೂ ಶಾಸ್ತ್ರ ಆ ಥರ ಕೇಳೋಣ. ನಮ್ಮನೆ ತವ್ರ ಮನೇಲಿ ನಮ್ಮ ಅಕ್ಕರೆಲ್ಲ ಕೆಲವು ಕಡೆ ಹೋಗ್ತಾರೆ. ಅಲ್ಲಿ ಹೋಗೋಣ ಅಥವಾ ಬೇಡ್ವಾ? ನನಗೆ ಈ ಗೊಂದಲ ಇದೆ ಅಣ್ಣ. ನನಗೆ ಈಗ ನಾನು ಹಂಗೆಲ್ಲ ಹೋಗಿ ಕೇಳೋದ ಅಥವಾ ನಾನು ಅಮರಾರ್ನೆ ಪ್ರೇಯರ್ ಮಾಡ್ಕೊಂಡ್ರೆ ನನಗೆ ಬೆಟರಾ ಅಂತ ನೀವ್ ಹೇಳ್ಬೇಕು. ನೋಡಿಮ್ಮ, ನೀವು ಗುರು ಅಮರ ಅವ್ರನ್ನ ಹ್ಮ್. ಪ್ರವೀಣ್ ಕಟಾವ್ ಹೋಯ್ತು ಅವ್ರದ್ದು. ಇಲ್ಲ ಇದೀನ ಅಣ್ಣ. ಇದಾರಣ್ಣ, ಮಾತಾಡಿ ಅಣ್ಣ. ನೀವು ಗುರು ಅಮರ ಅವ್ರನ್ನ ಪರಿಪೂರ್ಣವಾಗಿ ನಂಬಿ ಅವನ್ನೇ ಧ್ಯಾನ ಮಾಡಿ. ಹ್ಮ್. ಇವತ್ತು ಗ್ರೂಪ್ ನಲ್ಲಿ ಎಲ್ಲಾ ಗ್ರೂಪ್ ನಲ್ಲಿ ಒಬ್ಬರದ್ದು ಎಕ್ಸ್ಪೀರಿಯನ್ಸ್ ಹಾಕಿದೀವಿ. ಅದನ್ನ ನೋಡಿ ಹ್ಮ್. ಅದು ನಿಮ್ಗೆ ಒಳ್ಳೆ ದಾರಿ ತೋರಿಸ್ತದೆ. ನಿಮ್ಗೆ ಅದರಿಂದ ಕಲ್ತ್ಕೊಳ್ಳಿ ದಯವಿಟ್ಟು. ಹ್ಮ್. ಹ್ಮ್. ಆಯ್ತು ಅಣ್ಣ. ನನಗೆ ಒಬ್ಳೆ ಮಗಳು ಸ್ವಾರ್ಥಿ ಅನ್ಕಂತೀರೋ ಏನೋ ಗೊತ್ತಿಲ್ಲ. ಅವಳ ಎಜುಕೇಶನ್ ಒಂದ್ ಚೆನ್ನಾಗಾಗಿ ಅವಳ ಭವಿಷ್ಯ ಚೆನ್ನಾಗಿ ಸಾಕು. ಅಲ್ಲಮ್ಮ, ಅದಕ್ಕೆ ನಾನು ಹೇಳಿದ್ದೀನಲ್ಲ ಸೊಲ್ಯೂಷನ್. ಆ ಎಕ್ಸ್ಪೀರಿಯನ್ಸ್ ಆ ಮನುಷ್ಯಂದು ನೋಡಿ ಹ್ಮ್. ಅದರಿಂದ ನಿಮ್ಗೆ ಒಂದು ಸೊಲ್ಯೂಷನ್ ಸಿಗ್ತದೆ ಹೆಂಗೆ ಅಂತ. ಓಕೆ. ನಾನ್ ಕಂಟಿನ್ಯೂ ನಾನ್ ಪ್ರೇಯರ್ ಮಾಡ್ತೀನಿ ಅಣ್ಣ. ನಾನು ಎಲ್ಲೂ ಹೋಗೋದ್ ಬೇಡ ಅಲ್ವಾ ಅಣ್ಣ? ಬೇಡ, ಬೇಕಾಗಿಲ್ಲಮ್ಮ. ಇವ್ರನ್ನೇ ಹಿಡ್ಕೊಳ್ಳಿ, ಮನಸ್ಪೂರ್ವವಾಗಿ ಇವ್ರನ್ನೇ ಸ್ಮರಣೆ ಮಾಡಿ ಅವ್ರ ಹತ್ರ ಬೇಡ್ಕೊಳ್ಳಿ, ಎಲ್ಲ ಅವ್ರು ಮಾಡ್ತಾರೆ ನಿಮ್ಗೆ. ಓಕೆ. ಶ್ರೀಕೃಷ್ಣ ಅರ್ಪಣಮಸ್ತು ಅಣ್ಣ. ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಥವಾ ಚಾಟಲ್ಲಿ ಪೋಸ್ಟ್ ಮಾಡ್ಬೋದು. ಅಣ್ಣ, ವೇಟ್ ಫಾರ್ 2 minutes ಅಣ್ಣ. ಮಾತಾಡಿ ಅಣ್ಣ. ರಘುನಾಥ್ ಅಣ್ಣ. ಸತೀಶ್ ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ನಮಸ್ಕಾರ, ನನ್ನ ಹೆಸರು ರಘುನಾಥ್ ಅಂತ. ಸತೀಶ್ ಅಣ್ಣ, ಈ ಸಪ್ತಋಷಿ ಮಾರ್ಗನ ಈ ಕಂಪ್ಲೀಟ್ ಆಗಿ ಸಪ್ತಋಷಿ ಮಾರ್ಗನ ಯಾರು ಕಂಪ್ಲೀಟ್ ಮಾಡಿದಾರೋ ಆ ತರದವ್ರ ಕಡೆಯಿಂದ ಅವರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಏನಾದ್ರು ತಿಳಿಸ್ಕೊಡ್ತೀರಾ ಸತೀಶ್ ಅಣ್ಣ? ಅಂದ್ರೆ ಧ್ಯಾನದಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಏನು ಅಂತ. ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ಏನ್ ಪ್ರಯೋಜನಪ್ಪ? ಅಲ್ಲ, ಅದು ಗುರು ಅಮರ ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ಬೇಸಿಕ್ ಅದನ್ನ ಇಟ್ಕೊಂಡು ಅದನ್ನ ಅವ್ರ ಅನುಗ್ರಹ ಪಡ್ಕೊಂಡು ಮಾಡಿ. ಸಪ್ತಋಷಿ ಮಾರ್ಗ ತಿಳ್ಕೊಂಡು ಏನು ಪ್ರಯೋಜನ ಮಾಡಕ್ಕಾಗಲ್ಲ. ಫಸ್ಟ್ ಗುರು ಅಮರ ಅವ್ರನ್ನ ಪರಿಪೂರ್ಣವಾಗಿ ನಂಬಿ ಅವ್ರ ಅನುಗ್ರಹ ಪಡೀರಿ. ಆಮೇಲೆ ಸಪ್ತಋಷಿ ಮಾರ್ಗ ನಿಮ್ಗೆ ಅದು ಹೇಳ್ತಾರೆ ಅವರು. ಆವಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ಎಕ್ಸ್ಪೀರಿಯನ್ಸ್ ಹಂಗೆ ಹಿಂಗೆ ಅಂತ. ಯಾಕಂದ್ರೆ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ತಿಳ್ಕೊಂಡು ನೀವು ಅದನ್ನ ನೀವು ಸರ್ಟಿಫೈ ಮಾಡ್ಕೊಂಡು ಆಮೇಲೆ ನೀವು ತಗೋಬೇಕಂದ್ರೆ ಕಾಲ ಅನ್ನೋದು ಹೊರಟೋಗ್ತಾ ಇರ್ತದೆ. ಅರ್ಥ ಆಯ್ತಾ? ನೀವು ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಸ್ಪಿರಿಚುವಲಿಸಮ್ ಬಂದ್ಬಿಟ್ಟು ಇಟ್ ಈಸ್ ಫಾರ್ ದ ಇಂಡಿವಿಜುವಲ್ ಟು ಡೂ ಇಟ್, ನಾಟ್ ಇನ್ನೊಬ್ಬರು ಮಾಡ್ತಾರೆ ಅದನ್ನ ನೋಡ್ಕೊಂಡು ಅದು ಸ್ಯಾಟಿಸ್ಫೈ ಆದ್ರೆ ನಾನು ಮಾಡ್ತೀನಿ ಅಂದ್ರೆ ನೀವು ಈ ಜನ್ಮ ಕಳ್ಕೊಳ್ತೀರ ನೀವು. ಓಕೆ, ಆಯ್ತು. ನಮಸ್ಕಾರ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಪ್ಲೀಸ್ ಪೋಸ್ಟ್ ಮಾಡಿ ಅಥವಾ ಅಣ್ಣನವರಿಗೆ ಮಾತನಾಡಲು ಹ್ಯಾಂಡ್ ರೈಸ್ ಮಾಡಿ. ಸಿದ್ದು ಅಣ್ಣ, ಮಾತಾಡಿ ಅಣ್ಣ. ಹಲೋ ಅಣ್ಣ. ನಮಸ್ಕಾರ ಸಿದ್ದು. ಅಣ್ಣ, ಅದೇ 18ನೇ ತಾರೀಕು ನನ್ ಬರ್ತಡೇ ಇತ್ತು. 17ನೇ ನೈಟು ಗುರುಗಳನ್ನ ನೆನ್ಸ್ಕೊಂಡ್ ಮಲಿಕೊಂಡೆ. ಬನ್ನಿ ಕನ್ಸಿಗೆ ಹೋದ ವರ್ಷ ನೀವು ಬಂದಿರ್ಲಿಲ್ಲ, ನನ್ಗೆ ಬೇಜಾರಾಯ್ತು ಅಂತ ಅನ್ಕೊಂಡ್ ಮಲಗಿದ್ದೆ. ಅವತ್ತು 18ನೇ ತಾರೀಕು ಬರ್ಲಿಲ್ಲ, 17ನೇ ತಾರೀಕು ಬರ್ಲಿಲ್ಲ.
ಬೆಳಗ್ಗೆ ಹ್ಮ್ ಎದ್ಬಿಟ್ಟು ನಮಸ್ಕಾರ ಮಾಡಿ ಸ್ವಾಮಿ ನೀನೇ ದಯ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅವತ್ತಿನ ಹ್ಮ್ ಡ್ಯೂಟಿ ಕೆಲಸ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹ್ಮ್ ಮುಗಿಸ್ಕೊಂಡು ನೈಟ್ ಮಲಿಕೋಬೇಕಾದ್ರೆ ಗುರುಗಡೆ ನೀವೇ ದಾರಿ ತೋರಿಸಿ ನನಗೆ ಮುಂದಕ್ಕೆ ಅಂದ್ಬಿಟ್ಟು ಮಲಿಕೋಬಿಟ್ಟೆ. ಬೆಳಗ್ಗೆ 4:15ಗೆ ಎದ್ಬಿಟ್ಟು ಧ್ಯಾನ ಮಾಡ್ಬಿಟ್ಟು ಆಮೇಲೆ ಮಲಗಿದ್ದೆ. ಅವಾಗ ಗುರುಗಳು ಬಂದಿದ್ರು ಕನ್ಸಿಗೆ ಅನ್ನೋಕ್ಕಿಂತ ನಾನೇ ಒಂದು ಬೆಳ್ಳಗಿರೋ ಪ್ಲೇಸ್ ಅಣ್ಣ, ದೊಡ್ಡ ಜಾಗ, ಲಕ್ಷಾಂತರ ಜನ, ಲಕ್ಷ ಅಲ್ಲ ಕೋಟಿ ಮೇಲವ್ರೆ ಜನ, ಅಲ್ಲೂ ಜನ ಇಲ್ಲೂ ಜನ. ಗುರುಗಳಿಗೆ ಹೆಂಗೆ ಒಂದೇ ಸ್ವೀಟ್ಗೆ ನೊಣಗಳು ಹೆಂಗ್ ತುಂಬಿರ್ತದೋ ಹಂಗೆ ಜನ, ತುಂಬಾ ಜನ. ಅದ್ರಲ್ಲಿ ಗುರುಗಳು ಅಲ್ಲಿ ಕುಂತಿದ್ರು, ಒಂದ್ 4 ಜನದ ಜೊತೆ ಕುಂತಿದ್ರು, ರೂಮಲ್ಲಿ ಕುಂತಿದ್ರು. ನಾನು ಹೋದೆ, ಹಿಂಗೆ ದೂರದಿಂದ ನಮಸ್ಕಾರ ಮಾಡಿದೆ, ಬತ್ತಿ ನೀರು ಅಂತಂದ್ರು. ತಿರ್ಗಾ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಆಚೆ ನಿಂತಿದ್ದೆ, ರೂಮಿಂದ ಆಚೆ ಬಂದ್ರು, ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದೆ. ಗುರುಗಳೇ ನಿಮ್ ದಯೆಯಿಂದ ನಿಮ್ ದರ್ಶನ ಸಿಕ್ತು ನನ್ಗೆ ಹೆಂಗೋ ಅಂತ. ನಾನೊಂದ್ ಸ್ವಲ್ಪ ಬ್ಯುಸಿ ಇದ್ದೀನಪ್ಪ, ಹೋಗ್ ಕುಂತಿರು ಬರ್ತೀನಿ ಅಂತಂದ್ರು. ಆಮೇಲೆ ನಾನು ಹೋಗಿ ಕುಂತಿದ್ದೆ. ಲಕ್ಷಾಂತರ ಜನ ಹಿಂಗ್ ಧ್ಯಾನ ಮಾಡ್ಬೇಕು, ಹಂಗ್ ಧ್ಯಾನ ಮಾಡ್ಬೇಕು, ಈ ತರ ಒಳ್ಳೆ ಮಾತಾಡ್ಬೇಕು ಅಂತ ಎಲ್ಲಾರು ಮಾತಾಡ್ಕೊತಾ ಇದ್ರು. ನನ್ ಗುರುಗಳನ್ನೇ ಜ್ಞಾಪಿಸ್ಕೊಂಡು ಅಮರ 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 ಅಂತ ಕುಂತಿದ್ದೆ. ಆಮೇಲೆ ಗುರುಗಳು ಬಂದ್ರು, ಅವ್ರ ಜೊತೆ ನೀವು ಬಂದ್ರಿ. ಬಂದ್ಬಿಟ್ಟು ಕಣ್ಣಲ್ಲಿ ಹಿಂಗಂದ್ರಿ, ಸಿಗ್ನಲ್ ಮಾಡಿದ್ರಿ, ಆರಾಮಾಗಿದ್ಯಾ ಅಂತ ಕೇಳಿದ್ರಿ. ಚೆನ್ನಾಗಿದ್ದೀನಿ ಅಣ್ಣ ಅಂತಂದೆ. ಆಮೇಲೆ ಗುರುಗಳು ಬಂದು ಎಲ್ಲ ಒಳ್ಳೇದಾಯ್ತದೆ, ಏನು ಯೋಚನೆ ಬೇಡ, ಆರಾಮಾಗಿ ಮಾಮೂಲಿ ಧ್ಯಾನ ಅದೆಲ್ಲ ಏನೇನ್ ಮಾಡ್ತಾ ಇದೆಯೋ ಅದ್ ಮಾಡು. ಕೆಲವೊಂದು ಹೇಳಿದ್ರು, ಆಯ್ತು ಎಲ್ಲ ಮಾಡ್ತೀನಿ ಅಂತಂದೆ. ಆಮೇಲೆ ಅಲ್ಲ ಅವ್ರ ಜೊತೆನೆ ಒಂದ್ ಸ್ವಲ್ಪ ನಾವೆಲ್ಲರೂ ಜೊತೆನೆ ಇದ್ದು. ಎಷ್ಟು ಜನ ಅಂದ್ರೆ ತುಂಬಾ ಜನ, ಒಂದು ಕಸನೂ ಇಲ್ಲ, ಒಂದು ಇದು ಇಲ್ಲ, ಫುಲ್ಲು ಹೋಯ್ತು ಜಾಗನೇ. ಜನ ಮಾತ್ರ ಸಿಕ್ಕಾಪಟ್ಟೆ ಜನ. ಗುರುಗಳು ಎಲ್ಲಾರ್ಗು ಆಶೀರ್ವಾದ ಮಾಡ್ಬಿಟ್ಟು ಆಯ್ತು ನಡೀರದೆ, ನೀನು ಹೋಗು ಅಂತಂದ್ರು ನಾನು ಆಯ್ತು ಗುರುಗಳೇ ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು ಕುಂತ್ಕೊಂಡೆ ಅಷ್ಟೇ. ಬೆಳಗ್ಗೆ ಆಗೋಗಿತ್ತು. ಒಳ್ಳೇದಪ್ಪ, ನೀವು ಕೇಳಿದಕ್ಕೆ ಅವ್ರು ಬಂದು ದರ್ಶನ ಕೊಟ್ಟಿದ್ದಾರೆ. ನಿಮ್ ಜನ್ಮದಿನಕ್ಕೆ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರು ಹೇಳ್ದಂಗೆ ಅದ್ ಏನೇನ್ ಫಾಲೋ ಮಾಡ್ತಾ ಇದ್ರು ಅದನ್ನ ನಿಷ್ಠೆಯಿಂದ ಫಾಲೋ ಮಾಡಿ, ಒಂದ್ ನಂಬಿಕೆಯಿಂದ ಎಲ್ಲ ಒಳ್ಳೇದಾಗ್ತದೆ. ಆಯ್ತಣ್ಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದ್ರು ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಗಳ ಅವರ ಕನ್ನಡದ ಬುಕ್ ಅವೈಲೇಬಲ್ ಇದೆಯಾ ಅಂತ ಕೇಳ್ತಾರೆ ಅಣ್ಣ. ದೈವ ಪುರುಷ ಇಲ್ಲಪ್ಪ, ಅಂತ. 2 ತಿಂಗಳಾಗ್ತದಪ್ಪ ಅದು ಬರಕ್ಕೆ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಸೂತಕದ ಸಮಯದಲ್ಲಿ ಸಪ್ತಋಷಿ ಧ್ಯಾನವನ್ನು ಮಾಡಬಹುದಾ ಅಂತ ಕೇಳ್ತಿದಾರೆ. ಇಲ್ಲ, ಮಾಡಬಾರ್ದು. ಅಮರ ಗುರು ಧ್ಯಾನವನ್ನು ಮಾಡಿ ದಯವಿಟ್ಟು. ಅದು ಎಷ್ಟು ದಿನ ಬಿಡಬಹುದು ಅಂತ ಸೂತಕದ ದಿನ? 11 ಬ್ಲಡ್ ರಿಲೇಷನ್ ಅಂದ್ರೆ 11 ದಿವಸ, ಬ್ಲಡ್ ರಿಲೇಷನ್ ಇಲ್ಲ ಅಂದ್ರೆ 3 ದಿವಸ. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ 1-2 ನಿಮಿಷ ವೇಟ್ ಮಾಡೋಣ ಅಣ್ಣ, ಯಾವ ಪ್ರಶ್ನೆ ಇಲ್ಲ ಅಣ್ಣ. ಆಯ್ತಪ್ಪ. ಒಬ್ರು ಅಣ್ಣನ ಅಕ್ಕನೋ ಗೊತ್ತಿಲ್ಲ ಅಣ್ಣ, ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, I remembered your words once you mentioned in Manavati that the bond between husband and wife lasts for several lifetimes. In that context,
ಐ ವಾಸ್ ವಂಡರಿಂಗ್ ಹೌ ಎ ಸೆಕೆಂಡ್ ಮ್ಯಾರೇಜ್ ಈಸ್ ವ್ಯೂಡ್ ಆ್ಯಂಡ್ ಹೌ ಇಟ್ ವರ್ಕ್ಸ್ ಅಂತ ಕೇಳ್ತಿದ್ದಾರೆ. It depends on your karma, and your past births karmas, whatever you have done, and also the decision you have taken when you come from Chaturmukha Brahmaloka, the number of partners you choose. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಪೋಸ್ಟ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ ಟೋಲ್ಡ್ ಎನಿಥಿಂಗ್ ಸ್ಪೆಷಲ್ ಅಬೌಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಮಾತಾ ಅಂತ ಕೇಳ್ತಿದಾರಣ್ಣ. ಅವ್ರು ಹೇಳಿದ್ರು ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿ ಅಲ್ಲಿ ಬಂದು ನಿಲ್ಸಿದ್ರು ಋಷಿಗಳೆಲ್ಲ. ಅದು ಕತೆ ಹೇಳಿದೀವಪ್ಪ, ಯಾವ ಒಂದು ಘಟನೆ ಹೆಂಗೆ ನಡೀತು ಅಂತ ವೆಬ್ಸೈಟ್ ನಲ್ಲಿದೆ, ಅದನ್ನು ಓದಿ ಅವ್ರು ತಿಳ್ಕೊಳ್ಳಿ. And the temple was built under the guidance of the rishis by Vishwakarma himself. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ, ಅವರಿಗೆ ತಿರುಪತಿಯಲ್ಲಿ ಆದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ರೀಡ್ ಔಟ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. We went to Tirupati. We are going to Varaha Swami temple, but there was a full crowd. I sat opposite to Varaha Swami temple. I was meditating, so I asked Guru Amara that need to take Varaha Swami darshana and blessings in meditation. Guru Amara took me for Swami darshana. After that, we again went to Varaha Swami temple. On that time, there were no crowd. And that is the greatness of Guru Amara. Whatever you ask from your heart with faith and belief, it gets done. This is a very good experience, divine experience. ಮಾತಾಡಿ ಅಣ್ಣ, ವಾಲಿ ಅಣ್ಣ. ನಮಸ್ತೆ. ನಮಸ್ತೆ ವಾಲಿ. ಈಗ ಗುರು ಅಮರ ಧ್ಯಾನ ಮಾಡುವಾಗ ಲಿಪ್ ಸಿಂಕ್ ಮಾಡ್ಬೇಕಾ ಬೇಡ? ವಾಯ್ಸ್ ಬರ್ತೈತೆ, ಲಿಪ್ ಸಿಂಕ್ ಮಾಡ್ಲೇಬೇಕಾ? ಅಲ್ಲ, ಮನಸ್ಸಿನಿಂದ ಧ್ಯಾನ ಮಾಡಿಪ್ಪ, ಮನಸ್ಸಿನಿಂದ ಮಾಡಿ. ನಿಮ್ಮ ಹೃದಯದಿಂದ, ಲಿಪ್ನಿಂದ ಮಾಡಿದ್ರೆ 25%, ಬುದ್ಧಿಯಿಂದ ಮಾಡಿದ್ರೆ ಇಟ್ ಈಸ್ 50%, ಹೃದಯದಿಂದ ಧ್ಯಾನ ಮಾಡಿದ್ರೆ 100% ಅದು. ಸರಿ ಸರಿ, ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಪವನ್ MK ಅಣ್ಣ, ತಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಪ್ಪ ಅಣ್ಣ, ತಿರುವಣ್ಣಾಮಲೆಗೆ ಹೋಗಕ್ಕೆ ಏನಾರ ಪ್ರೊಸೀಜರ್ ಇದೆ ಅಣ್ಣ, ಈ ತರ ಹೋಗ್ಬೇಕು ಅಂತ? ಪ್ರೊಸೀಜರ್ ಇದೆಪ್ಪ, ಅದು ಹೇಳಿದೀವಲ್ಲ ಯಾವ ತರ ಹೋಗ್ಬೇಕು ಅಂತ. ಹೌದಾ ಅಣ್ಣ? ಹೋಗ್ಬಿಟ್ಟು ಪರಿಕ್ರಮ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗ್ತದೆ. ಫಸ್ಟ್ ಹೋಗಿ ಅಲ್ಲಿ ಇಳ್ದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ರಾಜಗೋಪುರ ಹತ್ರ ಒಳಗಡೆ ಹೋಗಿ ತಂದೆ ತಾಯಿನ ನೋಡ್ಕೊಂಡು ಅರುಣಾಚಲೇಶ್ವರನ ತಾಯಿನ ದರ್ಶನ ಮಾಡ್ಕೊಂಡು ಆಚೆ ಬಂದು ಒಂದು ಸಂಕಲ್ಪ ಮಾಡ್ಕೊಂಡು ಕರ್ಪೂರ ಹಚ್ಬಿಟ್ಟು ಪರಿಕ್ರಮ ದಾರಿ ಇದೆ ಗಿರಿವಲ ಅಂತ, ಸುತ್ತಕೊಂಡು 14 ಕಿಲೋಮೀಟರ್ ಬರ್ಬೇಕು. ಬಂದು ತಿರ್ಗಾ ಎಲ್ಲಿ ಕರ್ಪೂರ ಹಚ್ಚಿದ್ರು ಅಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹೊರಡೋದು ಅಷ್ಟೇ. ಓಕೆ ಅಣ್ಣ, ಶ್ರೀ ಕೃಷ್ಣ ಅರ್ಪಣಮಸ್ತು ಅಣ್ಣ. ಅಣ್ಣ ಇನ್ನೊಂದು ಅಣ್ಣ, ಇದೇ ರೀತಿಯಲ್ಲಿ ಈಗ ಬ್ಲ್ಯಾಕ್ ಮ್ಯಾಜಿಕ್ ಎಷ್ಟುವರೆಗೂ ನಮ್ಗೆ ಹೆಲ್ತ್ ಇಂದ ಬಿಸ್ನೆಸ್ ಇಂದನೂ ತೊಂದರೆ ಆಗ್ತಾ ಇದಲ್ಲ, ಅದು ಯಾವ ತರ ಇದು ಮಾಡ್ಕೋಬೇಕಣ್ಣ? ನೀವು ಗುರು ಅವ್ರನ್ನ ನಂಬ್ಕೊಂಡು ಅವ್ರನ್ನ ಸ್ಮರಣೆ ಮಾಡಿ, ಅವ್ರನ್ನ ಧ್ಯಾನ ಮಾಡಿ,
ಅವ್ರಿಗೆ ಪರಿಪೂರ್ಣವಾಗಿ ಸರೆಂಡರ್ ಆದ್ರೆ ನಿಮ್ಗೆ ಈ ತರ ಎಲ್ಲ ತೊಂದರೆ ಬರಲ್ಲಪ್ಪ. ಓಕೆ ಅಣ್ಣ. ಹ್ಮ್. ಶ್ರೀ ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಒಬ್ರು ಅಕ್ಕ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಅವರ ತಮ್ಮ ತೀರ್ಕೊಂಡು 5 ವರ್ಷ ಆಗಿದೆ ಅಂತಣ್ಣ. ಅವರು ಕನಸಿನಲ್ಲಿ ಬರ್ತಾರೆ ಯಾಕೆ ಅಣ್ಣ ಅಂತ ಕೇಳ್ತಿದಾರಣ್ಣ. ಬರ್ತಾ ಇದಾರೆ ಅವರು? ಹೌದಣ್ಣ, ಅವ್ರ ಕನಸಲ್ಲಿ ಬರ್ತಿದ್ದಾರೆ ಅಂತ. ಅಂದ್ರೆ ಅವ್ರಿಗೆ ಏನೋ ಕೊರತೆ ಇರ್ಬೇಕು, ಅದನ್ನ ತೀರ್ಸ್ಕೊಳ್ಳಕ್ಕೆ ಅವ್ರನ್ನ ಬಂದು ಭೇಟಿ ಆಗ್ತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ಇವ್ರು ಅವ್ರನ್ನ ಕೇಳಿ ಏನು ಅವ್ರಿಗೆ ಏನಾದ್ರೂ ಆಸೆ ಇದೆಯಾ ಅದನ್ನ ಪೂರೈಸ್ಬೇಕಾ ಅಂತ. ಅದು ಇವ್ರ ಕೈಲಿ ಸಾಧ್ಯ ಆದ್ರೆ ಅದನ್ನ ಮಾಡ್ಲಿ. ಈ ತರ ಅವರು ಕೋರ್ಕೊಳ್ಳಿ ಅವ್ರನ್ನ. ಅವ್ರು ಖಂಡಿತ ಕನ್ವೆ ಮಾಡ್ತಾರೆ. ಇವ್ರ ಕೆಪಾಸಿಟಿ ಅಲ್ಲಿ ಇದ್ರೆ ಅದನ್ನ ಪೂರೈಸಲಿ. ಇಲ್ಲ ಅಂದ್ರೆ ಈ ಪಿತೃಪಕ್ಷ ಬರ್ತದಲ್ಲ, ಇನ್ನೊಂದ್ಸತಿ ಪರಿಪೂರ್ಣವಾಗಿ ಅವ್ರಿಗೆ ಶ್ರದ್ಧಾನು ತರ್ಪಣ ಮಾಡ್ಬಿಡ್ಲಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೂ ಇಸ್ ಮಧು ಅಮ್ಮ ಅಂತ ಕೇಳ್ತಿದಾರಣ್ಣ. ಅವರು ಶೀಸ್ ನಮ್ ಗುರುಮಾತೆ ಸಿಸ್ಟರಪ್ಪ ಅವರು. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಫೈಂಡ್ ದ ಪರ್ಪಸ್ ಆಫ್ ಲೈಫ್ ಅಂತ ಕೇಳ್ತಿದಾರಣ್ಣ. To know yourself, to know who created you, to know why he created you, and to know who is the creator, where he is staying, where is your original home, from there how you have come here, and from here how you have to go back. This is the purpose of life. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ದೇ ಹ್ಯಾವ್ 2 ಕ್ವಶನ್ಸ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ನಿಮ್ಮ ಸಂಪರ್ಕ ಆಗಿದೆ ಅಂದರೆ ಅದರ ಅರ್ಥ ಗುರುಗಳ ಮಾರ್ಗದಂತೆನಾ? ಇನ್ನೊಂದು ಪ್ರಶ್ನೆ ಅಣ್ಣ, ನಮ್ಮ ಜನ್ಮ ಯಾವ ಕಾರಣಕ್ಕೆ ಆಗಿದೆ ಅಂತ ಹೇಗೆ ತಿಳಿದುಕೊಳ್ಳುವುದು ಅಂತ. ಇವಾಗ ಆನ್ಸರ್ ಮಾಡಿದ್ನಲ್ಲಪ್ಪ, ವಾಟ್ ವಾಸ್ ದ ಪರ್ಪಸ್ ಆಫ್ ಲೈಫ್, ದಟ್ ಈಸ್ ದ ಕಾರಣ. ಫಸ್ಟ್ ಕ್ವೆಶ್ಚನ್ ಇಸ್ ಅವರು ಇದ್ನಲ್ಲೇ ಆನ್ಸರ್ ಇದೆ, ಅವ್ರ ಅರ್ಥ ಮಾಡ್ಕೋಬೇಕು. ಸರಿ, ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗುರು ಅಮರ ಧ್ಯಾನ ಮಾಡುವಾಗ ಯಾವ ಮುದ್ರೆಯನ್ನು ಹಾಕಬೇಕು ಅಂತ ಕೇಳ್ತಿದ್ದಾರೆ. Any mudra convenient to them, they can put. ಏನ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ಧನ್ಯವಾದಗಳು. ಒಲೆ ಅಣ್ಣ ಮಾತಾಡಿ ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕಶ್ಯಪ ಮುದ್ರೆ ಅಂತ ಇದೆ, ಇದರ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಿದ್ದಾರೆ. ಅಲ್ಲ, ಮುದ್ರೆ ಅನ್ನೋದೇ ಒಂದು ಸಬ್ಜೆಕ್ಟ್ ಅಪ್ಪ. ಬೇಕಾದಷ್ಟು ಮುದ್ರೆಗಳಿದೆ ನೋಡಿ. ನಾವು ಧ್ಯಾನವನ್ನು ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಆ ಮುದ್ರೆಯನ್ನು ಇಟ್ಕೊಂಡು ಕೈ ಆರಾಮಾಗಿ ಕಂಫರ್ಟಬಲ್ ಆಗಿ ಮಾಡ್ಲಿ. ಲೆಟ್ ದಮ್ ನಾಟ್ ಗೋ ಡೀಪ್ಲಿ ಇನ್ ಟು ದ mudras and all those things. ಧನ್ಯವಾದ. Be comfortable when you are doing the dhyana. Dhyana is more important.
ಅಣ್ಣ ವಿಲ್ ವೇಟ್ ಫಾರ್ 2 minutes. ಹ್ಮ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಕ್ಕ, ಒಬ್ರು ನೀವು ನೆಟ್ವರ್ಕ್ ಇಶ್ಯೂ ಇತ್ತು ಅಂತ ಹೇಳ್ತಿದಾರಕ್ಕ. ಅಣ್ಣ ಅವರು ಆನ್ಸರ್ ಮಾಡಿದಾರಕ್ಕ. ಯು ಕ್ಯಾನ್ ವಾಚ್ ಇಟ್ ಫ್ರಮ್ ದ ರೆಕಾರ್ಡೆಡ್ ಕಾಲ್ ಅಕ್ಕ. ವಿಲ್ ಪೋಸ್ಟ್ ದ ಲಿಂಕ್ ಅಕ್ಕ. ಧನ್ಯವಾದಗಳು. ಯಾರು ಇಲ್ಲ ಅಂದ್ರೆ ಪರವಾಗಿಲ್ಲ, ವಿಲ್ ವೈಂಡ್ ಅಪ್. ಪ್ರವೀಣ್, ಹಾ, ಸರಿ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಧನ್ಯವಾದಗಳು. ಶ್ರೀ ಕೃಷ್ಣ ನಮಸ್ಕಾರ ಅರ್ಪಣಮಸ್ತು. ಸತೀಶ್ ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀ ಕೃಷ್ಣ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣ ಅರ್ಪಣಮಸ್ತು.